ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗ್ ತುಂಬಾ ವಿಶೇಷವಾಗಿರುವಂತಹ ರೀಡಿಂಗ್ ಇದಾಗಿರುತ್ತೆ. ಯಾರು ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡಿಬಿಟ್ಟು ದೂರ ಹೋಗಿದ್ದಾರಲ್ವ, ಯಾರು ನಿಮ್ಮ ಪ್ರೀತಿಯನ್ನು ಕಡೆಗಣಿಸಿದಾರಲ್ವ, ಇವತ್ತು ಅವರ ಮನಸ್ಥಿತಿ ಹೇಗಿದೆ, ನಿಮ್ಮ ಅನುಪಸ್ಥಿತಿ ಅವರ ಜೀವನದಲ್ಲಿ ಎಂತಹ ಶೂನ್ಯವಾಗಿರುವಂತಹ ಪರಿಸ್ಥಿತಿಯನ್ನು ಅವರಿಗೆ ತಂದಿದೆ ಅನ್ನೋದನ್ನು ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹಾಗೆಯೇ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ. ಓಕೆ, 111 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ. 111 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ತೀರಾ. ನಿನ್ನೆ ವಿಡಿಯೋದಲ್ಲಿ ತುಂಬ ಜನ ನನಗೆ ವಾಟ್ಸಪ್ಪಲ್ಲೂ ಅಷ್ಟೇ ಆ್ಯಂಡ್ ಕಮೆಂಟಲ್ಲೂ ಅಷ್ಟೇ 72 ಅವರ್ಸಿನ ಒಂದು ರೀಡಿಂಗ್ ಏನು ಮಾಡಿದ್ದೆ ಅಲ್ಲಿ ತುಂಬಾ ಚಾನಲೈಸ್ ಮೆಸೇಜ್ನ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಅಲ್ವಾ. ರೀಡಿಂಗಲ್ಲಿ ತುಂಬಾ ಪವರ್ಫುಲ್ ಆಗಿರುವಂಥ ರೀಡಿಂಗ್ ಆಗಿತ್ತು. ತುಂಬ ದಿನದಿಂದ ಮಾತಾಡದಿರುವಂತಹ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಅವರೇ ಕಾಲ್ ಮಾಡಿದ್ರು ಅಂತ ಹೇಳಿಬಿಟ್ಟು ನನಗೆ ತುಂಬ ಜನ ಮೆಸೇಜ್ ಮಾಡಿ ಹೇಳಿದ್ರಿ. ಎಸ್, ರೈಟ್, ತುಂಬಾ ಖುಷಿ ಆಯಿತು ಆ ಒಂದು ನಿಮ್ಮ ಮೆಸೇಜಸ್ನ ನೋಡಿಬಿಟ್ಟು. ಓಕೆ, ಎಸ್, ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಈಗ ನೀವು ಮಾಡಬೇಕಾಗಿರೋದು, ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ. ಸೊ ಹಾಗಾಗಿ ಯೂನಿವರ್ಸಿಗೆ ನೀವೇನು ಮಾಡಬೇಕು, ಥ್ಯಾಂಕ್ ಯು, ಧನ್ಯವಾದಗಳನ್ನ ಅರ್ಪಿಸ್ಬೇಕಾಗತ್ತೆ. ಸೊ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದರೆ ಯೂನಿವರ್ಸಿಗೆ ಮನಸ್ಸಿಂದ ಥ್ಯಾಂಕ್ ಯು ಹೇಳಿ. ಹಾಗೆ ನಿಮ್ಮ ಪ್ರೀತಿಯ ಎನರ್ಜಿಯನ್ನು ಫೀಲ್ ಮಾಡಿ. ಯಾವ ವ್ಯಕ್ತಿ ಬಗ್ಗೆ ಈ ರೀಡಿಂಗ್ನ ನೋಡ್ತಾ ಇದ್ದೀರಲ್ವ, ಆ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲೇ 3 ಬಾರಿ ಫೀಲ್ ಮಾಡ್ತಾ ಹೇಳ್ತಾ, ಹಾಗೆ ನಿಮ್ಮ ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ ಏನಿತ್ತು ಅದನ್ನು ನೆನ್ಪು ಮಾಡ್ಕೊಳ್ಳಿ. ಓಕೆ, ಈಗ ನಾನು ಕ್ಯಾಂಡಲ್ ಹಚ್ತೀನಿ. ಅವಾಗಲೂ ಅಷ್ಟೇ ಅವ್ರ ಹೆಸರನ್ನು ಫೀಲ್ ಮಾಡ್ತಾ ಹೇಳ್ತೀರಾ. 1 ಮಿನಿಟ್ ಏನಾಗುತ್ತೆ ನೋಡೋಣ. ಓಕೆ, ಸೊ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು ಮನಸ್ಸಿಂದ ಫೀಲ್ ಮಾಡ್ತಾ 3 ಸಲ ಹೇಳಿ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಏನಿದೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ, ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋದಂತಹ ವ್ಯಕ್ತಿಯ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಅವ್ರ ಮನಸ್ಸಿನ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ಅವರ ಮನಸ್ಸಲ್ಲಿ ಒಂದು ತಳಮಳದ ಒಂದು ಸೂಚನೆಯಲ್ಲಿ ಕಾಣಿಸ್ತಾ ಇದೆ. ಅವರು ಹೊರಗಡೆ ತುಂಬ ಗತ್ತಲ್ಲಿದ್ದಾರೆ, ಅಂದರೆ ತುಂಬ ಸ್ಟ್ರಾಂಗ್ ಆಗಿ, ಖುಷಿಯಾಗಿ, ಹ್ಯಾಪಿಯಾಗಿದ್ದೀನಿ, ನನ್ನಷ್ಟು ಖುಷಿಯಾಗಿ ಯಾರೂ ಇಲ್ಲ ಲೈಫಲ್ಲಿ ಅನ್ನುವಂತಹ ಫೀಲ್ನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಮನಸ್ಸೊಳಗಡೆ ನಿಮ್ಮ ನೆನಪಲ್ಲೇ ಕೊರಗ್ತಾ ಇರುವಂತಹ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರ ಸುತ್ತಮುತ್ತ ಒಂದಷ್ಟು ನೆಗೆಟಿವ್ ಎನರ್ಜಿಗಳು ಇದೆ ಅನ್ನೋವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂದರೆ ಯಾರೋ ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡಿರಬಹುದು, ಅಥವಾ ತುಂಬ ನೆಗೆಟಿವ್ ಆಗಿ ಯೋಚನೆ ಕೂಡ ಮಾಡ್ತಿರಬಹುದು. ಇಲ್ಲಿ ಇನ್ನೂ ಎನರ್ಜಿ ನೋಡಿದಾಗ ಅವ್ರು ನೆಗೆಟಿವ್ ಆಗಿ ಏನೋ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ತುಂಬ ನೆಗೆಟಿವ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹುಡುಗ ಆಗಿರ್ಬೋದು, ಹುಡುಗಿನೂ ಆಗಿರ್ಬೋದು. ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ. ಆ ನೆಗೆಟಿವ್ ಎನರ್ಜಿ ಜೊತೆಗೆ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, 3ನೇ ವ್ಯಕ್ತಿಯ ಮಾತುಗಳನ್ನು ಅವ್ರು ಇಲ್ಲಿ ಕೇಳ್ತಾ ಇದ್ದಾರೆ. 3ನೇ ವ್ಯಕ್ತಿ ನಿಮ್ಮ ಪರ್ಸನ್ನ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ.
ಈ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಅವರೆಲ್ಲೋ ಒಂದು ಕಡೆ ನಿಮ್ಮನ್ನು ಕಳ್ಕೊಳ್ತಿದ್ದಾರೆ ಅನ್ನೋಂಥ ಒಂದು ಎನರ್ಜಿ. ಅಂದರೆ ಅವ್ರಿಗೆ ಆ ಒಂದು ತಪ್ಪು ನಿರ್ಧಾರವನ್ನು ತಗೊಂಡಿದ್ದೀನಿ, ಅಂದರೆ ಬೇರೆಯವರ ಮಾತನ್ನು ಕೇಳಿ, ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮನ್ನು ಕಳ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಅರಿವಾಗಿದೆ. ಸೊ ಆ ಮಾತನ್ನು ಕೇಳ್ಕೊಂಡು ನಾನು ತಪ್ಪು ನಿರ್ಧಾರ ತಗೊಂಡ ಈ ವಿಷಯದಲ್ಲಿ ಅನ್ನುವಂಥದ್ದು ಅವ್ರ ಮನಸ್ಸಿಗೆ ಚುಚ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿದೆ. ಇಲ್ಲಿ ಒಬ್ಬಂಟಿಯಾಗಿ ಅಲೋನ್ ಫೀಲ್ ಮಾಡ್ತಿರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಅಂದರೆ 1000 ಜನರ ಮಧ್ಯೆ ಇದ್ರೂ ಕೂಡ ಅವರಿಗೆ ನಿಮ್ಮಂತೆ ಕಾಳಜಿ ಮಾಡುವಂತಹ ವ್ಯಕ್ತಿ ಅವರಿಗೆ ಯಾರೂ ಇಲ್ಲ ಅನ್ನುವಂತಹ ಸತ್ಯ ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ನೀವು ಅವ್ರಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ನೀವು ಅವ್ರಿಗೆ ಅಷ್ಟು ಕೇರ್ ಮಾಡಿದ್ದೀರಾ, ಅವರ ಕಷ್ಟದ ಸಮಯದಲ್ಲಿ ನೀವು ಕೈ ಹಿಡ್ದಿದ್ದೀರಾ. ಆ್ಯಕ್ಚುಲಾಗಿ ಇಲ್ಲಿ ಎನರ್ಜಿ ತುಂಬ ಸ್ಟ್ರಾಂಗಾಗಿ ಬರ್ತಿರೋದು, ಅವ್ರ ಫ್ಯಾಮಿಲಿ ಕೂಡ ಅವರಿಗೆ ಕಷ್ಟದಲ್ಲಿದ್ದಾಗ ಸಹಾಯವನ್ನು ಮಾಡಿಲ್ಲ. ಅಂಥ ಸಮಯದಲ್ಲಿ ನೀವು ಅವ್ರ ಕೈನ ಹಿಡಿದಿದ್ದೀರಾ. ಓಕೆ, ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಆ ಎಲ್ಲ ವಿಷಯಗಳು ಇವಾಗ ಅರ್ಥ ಆಗ್ತಿದೆ. ಬಟ್ ಎಲ್ಲ ಒಂದು ಕಡೆ ಕಾಲ ಮಿಂಚು ಹೋಗಿದೆ ಅನ್ನೋಂಥ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಬಿ ಲೆಟರ್, ಜಿ ಲೆಟರ್, ಹೆಚ್ ಲೆಟರ್, ಯು ಲೆಟರ್, ಕೆ ಲೆಟರ್, ಎ ಲೆಟರ್, ಸಿ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಪಿ ಲೆಟರ್. ಡೇಟ್ ಆಫ್ ಬರ್ತ್ 21 18 21 31 26 16 14 15 12 19. ಓಕೆ, ಎಸ್. ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಸ್ವಲ್ಪ ವಾಯ್ಸ್ ಸ್ಲೋ ಇರ್ಬೋದು, ಸ್ವಲ್ಪ ಥ್ರೋಟ್ ಪೇನ್ ಆಗ್ತಿದೆ, ಸೊ ಹಾಗಾಗಿ ವಾಯ್ಸ್ ಸ್ಲೋ ಬರ್ತಾ ಇದೆ. ಓಕೆನಾ? ಸೊ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಒನ್ ಮಿನಿಟ್. ಎಸ್, ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಜೊತೆ ಕನೆಕ್ಟ್ ಆಗಿ. ನೋಡ್ತೀರಾ ನೀವೇನೇ ಮಿರಾಕಲ್ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಎಷ್ಟು ಹೀಲಿಂಗ್ನ ನೀವು ಪಡ್ಕೊಳ್ತೀರಾ. ನಿಮ್ಮ ಲವ್ ಲೈಫ್ ಒಂದೇ ಮಾತ್ರ ಅಲ್ಲ, ನಿಮ್ಮ ಜಾಬಲ್ಲಿರ್ಬೋದು, ನಿಮ್ಮ ಓವರ್ ಆಲ್ ಕೆರಿಯರ್ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಹೀಲ್ ಆಗ್ತೀರಾ. ಓಕೆ, ಸೊ ನನ್ನ ಜೊತೆ ಕನೆಕ್ಟ್ ಆಗಿದ್ದರೆ ಮಾತ್ರ ಈ ಎಲ್ಲ ವಿಷಯಗಳಲ್ಲೂ ನೀವು ಹೀಲಿಂಗ್ನ ಪಡ್ಕೊಳ್ತೀರಾ. ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ನೀವಿರ್ತೀರ. ಓಕೆ, ಎಸ್. ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್, ಜಸ್ಟಿಸ್ ಕಾರ್ಡ್, ವಾವ್, ನೈಟ್ ಆಫ್ ಕಪ್ಸ್, ಡೆತ್ ಆ್ಯಂಡ್ ರೀಬರ್ತ್, 4 ಆಫ್ ಪೆಂಟಿಕಲ್, ಟೆಂಪರೆನ್ಸ್ ಕಾರ್ಡ್, ಪೇಜ್ ಆಫ್ ಸಾರ್ಟ್ಸ್. ಬಾಟಮ್ ಆಫ್ ದ ಕಾರ್ಡ್, ನೈಟ್ ಆಫ್ ಪೆಂಟಿಕಲ್. ಓಕೆ, ಕ್ವೀನ್ ಆಫ್ ಫ್ಯಾನ್ಸ್ ಯಾಕೋ ತೋರಿಸ್ತಾ ಇದೆ ಕಾರ್ಡ್. ನೋಡೋಣ ಏನು ಎನರ್ಜಿ ಬರುತ್ತೆ ಅಂತ. ಓಕೆ, ರೈಟ್. ಸೊ ಮೊದಲನೇದಾಗಿ ನಿಮಗೆ ಏಸ್ ಆಫ್ ಫ್ಯಾನ್ಸ್ ಬರ್ತಾ ಇದೆ, ಆ್ಯಂಡ್ ಡೆತ್ ಆ್ಯಂಡ್ ರೀಬರ್ತ್ ಎನರ್ಜಿ ಕೂಡ ಇದೆ ಇಲ್ಲಿ. ಜಸ್ಟಿಸ್ ಎನರ್ಜಿ ಕೂಡ ಬರ್ತಾ ಇದೆ. ಮೊದಲನೇದಾಗಿ ಅವ್ರು ನಿಮಗೆ ನೀಡಿದಂತಹ ನೋವು ಮತ್ತು ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ಒಂದಷ್ಟು ಹೃದಯಾಘಾತವನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಯಾಕಂದರೆ ಅವ್ರು ನಿಮಗೆ ಅಷ್ಟು ನೋವನ್ನು ಕೊಟ್ಟಿದ್ದಾರೆ.
ನೀವು ಪ್ರೀತಿ ಕೊಟ್ಟಿದ್ದೀರಾ, ಅವ್ರು ನಿಮಗೆ ರಿಟರ್ನ್ ಆಗಿ ನೋವು ಕೊಟ್ಟಿದ್ದಾರೆ. ಓಕೆನಾ? ಆ ನೋವು ನಿಮಗೆ ಒಂದಷ್ಟು ಹೃದಯಾಘಾತವನ್ನು ಮಾಡುವಂತಹ, ಅಂದರೆ ಅಷ್ಟು ಹರ್ಟ್ ಆಗುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಷ್ಟು ಹರ್ಟ್ ಆಗಿದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ. ಆದರೆ ಈ ಕಾರ್ಡ್ಸ್ ಆಲ್ಮೋಸ್ಟ್ ನೋಡ್ಬೋದು, 4 ಆಫ್ ಪೆಂಟಿಕಲ್. ನಾನು ಕಾರ್ಡ್ಸ್ನ ಇಡಬೇಕಿದ್ರೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಅದು ರಿವರ್ಸ್ ಆಗಿ ಇತ್ತು. ನಾನು ಅದನ್ನು ಸರಿ ಮಾಡಿ ಇಟ್ಟೆ ಅಲ್ವಾ? ಸೊ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು, ಈ ಕಾರ್ಡ್ಸಿನ ಎನರ್ಜಿ ರಿವರ್ಸ್ ಆಗಿದೆ. ಅಂದರೆ ನಿಮಗೇನು ಅವ್ರು ನೋವು ಕೊಟ್ಟಿದ್ರಲ್ವಾ, ಆ ನೋವು ಈಗ ಅವ್ರ ಕಡೆ ತಿರುಗ್ತಾ ಇದೆ. ಓಕೆನಾ? ಸೊ ನೀವು ಅವ್ರನ್ನ ಅವ್ರಿಗೊಂಚೂರು ಹರ್ಟ್ ಆಗಬಾರ್ದು, ಅವ್ರಿಗೊಂಚೂರು ಬೇಜಾರಾಗಬಾರ್ದು, ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ಉದ್ದೇಶದಿಂದ ನೀವು ಅವ್ರನ್ನ ಕನೆಕ್ಟ್ ಆದ್ರಿ. ಈ ಉದ್ದೇಶದಲ್ಲೂ ಕೂಡ ನೀವು ಅವ್ರ ಜೊತೆಗಿದ್ರಿ. ಅವ್ರಿಗೇನೂ ಬೇಜಾರಾಗಬಾರ್ದು ನನ್ನಿಂದ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ನೀವಿದ್ರಿ. ಆ ಮನಸ್ಥಿತಿಲಿ ನೀವಿದ್ದಾಗ ಅವರು ಕೂಡ ಅದೇ ರೀತಿಯಾಗಿ ರಿಟರ್ನ್ ನಿಮಗೆ ಪ್ರೀತಿ ಕೊಟ್ಟಿದ್ರೆ ದ್ಯಾಟ್ಸ್ ಫೈನ್. ಅಥವಾ ಇಲ್ಲಿ ಆ ಥರ ಪ್ರೀತಿ ಕೊಟ್ಟು ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಹರ್ಟ್ ಆಗಿದ್ರೆ, ಬೇಜಾರಾಗಿದೆ, ದೂರ ಆಗಿದ್ರೆ ಓಕೆ. ಬಟ್ ಇದು ಏನಾಗಿದೆ ಅಂದರೆ, ನೀವೆಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅದು ರಿಟರ್ನ್ ಆಗಿ ನೀವು ಅವರಿಂದ ನೋವನ್ನ ತೊಗೊಂಡಿದ್ದೀರಾ. ಸೊ ಹಾಗಾಗಿ ಇಲ್ಲಿ ರಿವರ್ಸ್ ಕಾರ್ಡ್ ಯಾಕೆ ಬಂತು ಅಂತ ಹೇಳಿದ್ರೆ, ಈಗ ನೀವೇನು ನೋವು ತಿಂತಾ ಇದ್ದೀರಾ ಆ ನೋವು ಅವರಿಗೆ ರಿಟರ್ನ್, ಅಂದರೆ ಅವರಿಗೆ ಹಿಂತಿರುಗ್ತಾ ಇದೆ. ಅವ್ರೇನು ನಿಮಗೆ ನೋವು ಕೊಟ್ಟಿದ್ರು ಆ ನೋವು ಅವ್ರಿಗೆ ಇವಾಗ ರಿಟರ್ನ್ ತಿರುಗ್ತಾ ಇದೆ. ಸೊ ಇಲ್ಲಿ 8 ಆಫ್ ಪೆಂಟಿಕಲ್ ಬರ್ತಿದೆ, ಬಾಟಮ್ ಆಫ್ ದ ಕಾರ್ಡ್ ನೈಟ್ ಆಫ್ ಪೆಂಟಿಕಲ್ ಬರ್ತಾ ಇದೆ, ರೈಟ್? ಸೊ ಇಲ್ಲಿ ಓಕೆ, ಅವರಿಲ್ಲಿ ಕಣ್ಣೀರು ಹಾಕ್ತಿರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಕಳ್ಕೊಂಡಂತಹ ಪ್ರೀತಿ ಬಗ್ಗೆ ಅವರಿಲ್ಲಿ ತುಂಬ ಪಶ್ಚಾತ್ತಾಪವನ್ನು ಕೂಡ ಪಡ್ತಾ ಇದ್ದಾರೆ. ನಿಮ್ಮ ಬೆಲೆ ಏನು ಅನ್ನೋದು ಈಗ ಅವರಿಗೆ, ನೀವು ದೂರ ಸರಿದ್ರಲ್ವ ಅವರಿಂದ, ಆಯ್ತಪ್ಪ ನೀನೇ ಚೆನ್ನಾಗಿರು, ಆಯ್ತಮ್ಮ ನೀನೇ ಚೆನ್ನಾಗಿರು ಅಂತ ಹೇಳಿ ಯಾವಾಗ ನೀವು ಒಂದು ಸ್ಟೆಪ್ ಹಿಂದೆ ಸರ್ಕೊಂಡ್ರಿ ಅಲ್ವಾ, ದೂರ ಸರಿದ್ರಲ್ವ, ದೂರ ಆದಮೇಲೆ ಅವರಿಗದು ಅರಿವಾಗಿದೆ. ಇಲ್ಲಿ ಯೂನಿವರ್ಸಿಂದ ಸ್ಟ್ರಾಂಗ್ ಆಗಿ ನಿಮಗೆ ಜಡ್ಜ್ಮೆಂಟ್ ಅಂದರೆ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ರೈಟ್? ಸೊ ಬ್ರಹ್ಮಾಂಡ, ಯೂನಿವರ್ಸ್ ನಿಮಗೆ, ಅವರಿಗೆ ಎಕ್ಸ್ಪೆಷಲಿ ನಿಮ್ಮ ಪರ್ಸನಿಗೆ ಸರಿಯಾಗಿರುವಂಥ ಪಾಠವನ್ನು ಕಲಿಸ್ತಾ ಇದ್ದಾರೆ. ಅವರು ತಮ್ಮ ತಪ್ಪನ್ನು ಒಪ್ಕೊಂಡು ವಾಪಸ್ ನಿಮ್ಮ ಬಳಿ ಮರಳಿ ಬರಬೇಕು. ಆ ರೀತಿಯಾಗಿ ಯೂನಿವರ್ಸ್ ಅವರನ್ನು ರೆಡಿ ಮಾಡ್ತಾ ಇರುವಂಥದ್ದು. ಅವ್ರು ಕ್ಷಮೆ ಕೇಳಬೇಕು ನಿಮ್ಮ ಹತ್ರ ಬಂದು, ಯಾಕಂದರೆ ನೀವು ಅವ್ರಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಬಟ್ ಅವರಿಂದ ನಿಮಗೆ ಅಷ್ಟು ಹರ್ಟ್ ಆಗಿದೆ ಅಲ್ವಾ? ಸೊ ಹಾಗಾಗಿ ಬ್ರಹ್ಮಾಂಡದ ಒಂದು ಯೂನಿವರ್ಸ್ನ ಒಂದು ಪ್ಲ್ಯಾನ್ ಏನಂತ ಹೇಳಿದ್ರೆ, ಅವ್ರಿಗೆ ಸರಿಯಾಗಿರುವಂಥ ಪಾಠವನ್ನು ಕಲಿಸಿ ಅವರ ಕರ್ಮವನ್ನು ಅವರಿಗೆ ರಿಟರ್ನ್ ಕೊಟ್ಟು, ಅವ್ರ ತಪ್ಪನ್ನು ಅವ್ರು ಒಪ್ಕೊಂಡು ವಾಪಸ್ ನಿಮ್ಮ ಲೈಫಿಗೆ ಬಂದು ಅವರು ಕ್ಷಮೆ ಕೇಳಬೇಕು. ಆ ಟೈಮಲ್ಲಿ ನಿಮಗೆ ಇಲ್ಲಿ ಎಚ್ಚರಿಕೆಯ ಮಾತು ಬರ್ತಿರೋದು, ನೀವು ಆ ಟೈಮಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅದ್ರ ಮೇಲೆ ನಿರ್ಧಾರವನ್ನು ತಗೊಳ್ಳಿ. ಸೊ ಅವ್ರು ವಾಪಸ್ ಬಂದುಬಿಟ್ರು ಅನ್ನೋ ಖುಷಿಯಲ್ಲಿ ನೀವು ನಿರ್ಧಾರ ತಗೊಳ್ಳೋದಲ್ಲ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಯಾಕಂದರೆ ಇಲ್ಲಿ ಒಂದು ಸಲ ನೀವು ಪೆಟ್ಟು ತಿನ್ನಿದ್ದೀರಾ ಅಂತ ಹೇಳಿದಾಗ ನೀವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಅಲ್ವಾ? ಸೊ ಮೋಸ ಹೋದಂಥ ವ್ಯಕ್ತಿ ಜೊತೆಗೆ ಮತ್ತೆ ಅವ್ರು ಬಂದಾಗ ಕರೆಕ್ಟಾಗಿ ನೀವು ಮಾತುಕತೆನ ಮಾಡಿ, ಕಮ್ಯುನಿಕೇಷನ್ನ ಮಾಡಿಕೊಂಡು ನೆಕ್ಸ್ಟ್ ನೀವು ನಿರ್ಧಾರ ಮಾಡೋದು ತುಂಬ ಒಳ್ಳೆಯ ಒಂದು ಸೂಚನೆ ನಿಮಗೆ ಕೊಡ್ತಾ ಇರುವಂಥದ್ದು, ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥದ್ದು. ಓಕೆ, ಸೊ ಇಲ್ಲಿ ಒಂದು ಸಣ್ಣ ಒಂದು ಕಥೆನ ಹೇಳ್ತೀನಿ. ಒಂದು ಶಿಲ್ಪಕ್ಕೆ ಸುಂದರವಾಗಿರುವಂಥ ರೂಪ ಸಿಗಬೇಕಂತ ಹೇಳಿದ್ರೆ ಅದು ಸಾವಿರಾರು ಪೆಟ್ಟುಗಳನ್ನು ತಿನ್ನಬೇಕಾಗತ್ತೆ. ಇದು ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ ರೀಡಿಂಗಲ್ಲಿ ಅಲ್ವಾ? ನಿಮ್ಮ ಜೀವನದಲ್ಲೂ ಅಷ್ಟೇ, ಇಂದು ನೀವು ಅನುಭವಿಸ್ತಿರುವಂಥ ಈ ವಿರಹದ ನೋವೇನಿದೆ ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಇವಾಗ ನೀವು ಕಣ್ಣೀರು ಹಾಕ್ತಾ ಇರ್ಬೋದು, ಈ ಕಣ್ಣೀರೇ ನಿಮಗೊಂದಿನ ಸ್ಟ್ರಾಂಗ್ ಆಗಿರುವಂಥ ಒಂದು ಅದ್ಭುತ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಒಬ್ಬ ವ್ಯಕ್ತಿ ತನ್ನ ಬಳಿ ಇರುವಂತಹ ಒಂದು ವಜ್ರದ ಕಲ್ಲು, ಸರಿನಾ, ವಜ್ರದ ಕಲ್ಲನ್ನು ಅವನು ಏನು ಮಾಡ್ತಾನೆ, ವಜ್ರದ ಕಲ್ಲನ್ನು ಕಲ್ಲು ಅಂತ ಅಂದ್ಕೊಂಡು ಎಸೆದ್ಬಿಡ್ತಾನೆ. ಆದರೆ ಕತ್ತಲಾದಾಗ ಮಾತ್ರ ಆ ವಜ್ರದ ಹೊಳಪು ಅವನಿಗೆ ತಿಳಿಯುತ್ತೆ. ಈಗ ನಿಮ್ಮ ಜೀವನದಲ್ಲಿ ದೂರ ಹೋದಂತಹ ಆ ವ್ಯಕ್ತಿಗೂ ಕತ್ತಲೆ ಆವರಿಸಿದೆ, ಓಕೆನಾ?
ನಿಮ್ಮ ಪ್ರೀತಿ ಎಂಬಂತಹ ಒಂದು ಬೆಳಕಿನ ಬೆಲೆ ಅವರಿಗೆ ಈಗ ತಿಳಿತಾ ಇದೆ. ಅದು ತಿಳಿಯೋದಕ್ಕೆ ಇನ್ನೂ ಸಮಯ ಬೇಕಾಗಬಹುದು. ನೆನ್ಪಿಡಿ, ಯಾರು ನಿಮ್ಮನ್ನು ಅರ್ಹರಲ್ಲ, ನೀವು ನನಗೆ ಅರ್ಹರಲ್ಲ ಅಂತ ಹೇಳಿ ಬಿಟ್ಟು ಹೋದ್ರಲ್ವ, ಅವ್ರು ಒಂದಲ್ಲ ಒಂದಿನ ನಿಮ್ಮನ್ನು ಪಡೆಯೋದಕ್ಕೆ ತಾವೇ ಅನರ್ಹರು. ಅಂದರೆ ನಿಮಗೆ ಅರ್ಹತೆ ಇಲ್ಲ ಅಂತ ನಿಮಗೆ ಯಾವಾಗ ಅವ್ರು ಬೆರಳು ಮಾಡಿ ತೋರಿಸಿದ್ರು, ಅದಕ್ಕೆ ಆ ಒಂದು ಪರಿಸ್ಥಿತಿ ಅವ್ರಿಗೆ ಬರತ್ತೆ ಅಂತ. ಆ ಒಂದು ಕೊರಗು, ಆ ಒಂದು ನಾನು ಅರ್ಹನಲ್ಲ ಅನ್ನುವಂತಹ ಕೊರಗು ಏನಿದೆ, ಆ ಥರ ಮಾಡುವಂತಹ ಕಾಲ ಟರ್ನ್ ಆಗುತ್ತೆ. ನಿಮ್ಮ ಮೌನನೇ ಅವರಿಗೆ ಅತಿ ದೊಡ್ಡ ಶಿಕ್ಷೆ ಆಗಿರಬೇಕು. ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಇಷ್ಟು ಕಣ್ಣೀರು ಹಾಕ್ತಾ ಇದ್ದೀರಾ ಈ ವ್ಯಕ್ತಿಗೋಸ್ಕರ, ಈ ವ್ಯಕ್ತಿಯಿಂದ ಕಣ್ಣೀರು ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೌನ ಅವರಿಗೊಂದು ದೊಡ್ಡ ಶಿಕ್ಷೆ ಆಗಿರಬೇಕು. ಓಕೆ, ಧೈರ್ಯವಾಗಿರಿ, ನೀವು ಧೈರ್ಯವಾಗಿರಿ. ನಿಮ್ಮ ಪ್ರೀತಿ ಸತ್ಯವಾಗಿದ್ದರೆ ಕಾಲ ಖಂಡಿತವಾಗಿಯೂ ನ್ಯಾಯ ಒದಗಿಸುತ್ತೆ. ನೋಡ್ಬೋದು ಜಸ್ಟಿಸ್ ಕಾರ್ಡ್, ರೈಟ್? ಸೊ ನ್ಯಾಯ ಒದಗಿಸುತ್ತೆ. ಅವ್ರು ನಿಮ್ಮನ್ನು ಹುಡ್ಕೊಂಡು ಬರುವಂತಹ ದಿನ ಹತ್ತಿರದಲ್ಲೇ ಇದೆ. ಸೊ ಅವ್ರು ಹುಡ್ಕೊಂಡು ಬಂದಾಗ ನೀವು ಮೈಂಡನ್ನ ಪವರ್ಫುಲ್ಲಾಗಿ, ಸ್ಟ್ರಾಂಗ್ ಆಗಿ ರೆಡಿ ಮಾಡಿಟ್ಕೊಂಡಿರಿ. ಅವ್ರು ಬಂದಾಗ ನೀವು ಯಾವ ರೀತಿಯಾಗಿ ಮಾತಾಡಬೇಕು, ನೀವು ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅಂತ ಹೇಳಿ. ಓಕೆ, ಇನ್ನು ನೆಕ್ಸ್ಟು ಮತ್ತೆ ನಿಮ್ಮ ಹಳೆ ವರ್ಷನ್ ಅಯ್ಯೋ ಪಾಪ ಅನ್ನೋವಂತಹ ಪರಿಸ್ಥಿತಿಗೆ ನೀವು ಹೋಗಬೇಡಿ. ಅಷ್ಟರಲ್ಲಿ ನೀವು ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರಾಂಗ್ ಮಾಡುತ್ತೆ ಕೂಡ, ಯೂನಿವರ್ಸ್ ನಿಮ್ಮನ್ನು ಸ್ಟ್ರಾಂಗ್ ಮಾಡೇ ಮಾಡುತ್ತೆ. ಓಕೆ, ಸೊ ಪ್ರತಿಯೊಬ್ಬರು ಕೂಡ 111 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕು ಈ ಒಂದು ರೀಡಿಂಗ್ನ, ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ಒಂದಷ್ಟು ನನ್ನ ಆಸೆಗಳು, ಗುರಿಗಳಿದೆ, ಅದೆಲ್ಲದಕ್ಕೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತಾ ಇದ್ದೀರಾ ಕೂಡ, ಮುಂದೂ ಮಾಡ್ತೀರಾ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮ ಮನಸ್ಸಲ್ಲಿರುವಂತಹ ಸಕಾರಾತ್ಮಕ ಆಸೆಗಳೆಲ್ಲವೂ ಕೂಡ ಆದಷ್ಟು ಬೇಗ ನೆರವೇರಲಿ ಅಂಥೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ನಿಮ್ಮ ಸಪೋರ್ಟ್, ನಿಮ್ಮ ಒಂದು ಪ್ರೀತಿ ಹೀಗೆ ಇರಲಿ. ನಿಮ್ಮೆಲ್ಲರ ಪ್ರೀತಿಗೆ ಲಾಟ್ಸ್ ಆಫ್ ಲವ್. ಸದಾ ನಗ್ನಗ್ತಾ ಖುಷಿಯಾಗಿರಿ. ಜೀವನದಲ್ಲಿ ಎಲ್ಲದೂ ಬರುತ್ತೆ, ಕಷ್ಟನೂ ಬರುತ್ತೆ, ಖುಷಿನೂ ಬರುತ್ತೆ. ಅದೆರಡನ್ನೂ ಸರಿಸಮವಾಗಿ ನಾವು ಯಾವಾಗ ಸ್ವೀಕರಿಸ್ತೀವಿ ಆಗ ದುಃಖ ನಂತರ ತನ್ನಷ್ಟಕ್ಕೆ ತಾನಾಗೆ ಕಡಿಮೆ ಆಗುತ್ತೆ. ಸರಿನಾ? ಮನಸ್ಥಿತಿನ ಬ್ಯಾಲೆನ್ಸ್ ಮಾಡಿ, ಅದನ್ನು ಕಲೀರಿ. ಫಸ್ಟ್ ಪ್ರೆಸೆಂಟ್ ಮೂಮೆಂಟಲ್ಲಿರೋದನ್ನು ಕಲೀರಿ. ಆಗೋಗಿದ್ದು ಆಗೋಯ್ತು, ಮುಂದೆ ಬರೋದು ಗೊತ್ತಿಲ್ಲ. ಈಗಿದ್ದೀರಾ, ಬದುಕ್ತಾ ಇದ್ದೀರಾ, ಇದನ್ನು ಬದುಕಿ, ಜೀವಂತವಾಗಿ ಇವಾಗ ಬದುಕಿ. ಆಗೋಗಿದ್ದು ಅದು ಮುಗಿದು ಹೋಗಿದೆ ಅಲ್ವಾ? ಸೊ ಹಾಗಾಗಿ ಖುಷಿಯಾಗಿ ನೆಮ್ಮದಿಯಿಂದ ನಿದ್ದೆ ಮಾಡಿ, ಊಟ ಮಾಡಿ. ಓಕೆ, ಲಾಟ್ಸ್ ಆಫ್ ಲವ್. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.